ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 5ನೇ ತರಗತಿ ಗಣಿತ ಅಧ್ಯಾಯ 3 ತಿರುವುಗಳಾಗಿ ಕೋನಗಳು ಚಾಪ್ಟರ್ 3 ಆಂಗಲ್ಸ್ ಆಸ್ ಟರ್ನ್ಸ್ ಈ ಚಾಪ್ಟರ್ನ ಪುಟ ಸಂಖ್ಯೆ 48ರಲ್ಲಿರುವಂತಹ ವಿಷಯದಿಂದ ಕಂಟಿನ್ಯೂ ಮಾಡುವ. Pragna joined the green and yellow straw with paper clips. She holds the green straw steady and turns the yellow straw around. Observe different turns of the yellow straw. ಈ ಕ್ವಶನ್ ಅಲ್ಲಿ ಹೇಳಿದ್ದಾರೆ, ಪ್ರಜ್ಞಾ ಎನ್ನುವಂತಹ ಹುಡುಗಿಯು 2 ಸ್ಟ್ರಾಗಳನ್ನ ಹಿಡಿದಿರ್ತಾಳೆ. ಒಂದು ಹಸಿರು ಬಣ್ಣದ ಸ್ಟ್ರಾ, ಇನ್ನೊಂದು ಹಳದಿ ಬಣ್ಣದ ಸ್ಟ್ರಾ. ಈ 2 ಸ್ಟ್ರಾಗಳನ್ನ ಪೇಪರ್ ಕ್ಲಿಪ್ನಿಂದ ಜಾಯಿನ್ ಮಾಡಿ ಅವುಗಳನ್ನ ಮೂವ್ ಮಾಡ್ತಾ ಹೋಗ್ತಾಳೆ. ಮೂವ್ ಮಾಡ್ತಾ ಹೋದಾಗೆ ನೀವು ಇಲ್ಲಿ ಕೋನಗಳನ್ನ ಕಾಣಬಹುದು. ಈಗ 2 ಸ್ಟ್ರಾಗಳಿದ್ರೆ ಈ ರೀತಿಯಲ್ಲಿ ಅವುಗಳನ್ನ ಪೇಪರ್ ಕ್ಲಿಪ್ ಇಂದ ಜಾಯಿನ್ ಮಾಡಿದ್ರೆ ನಂತರ ಈ ಸ್ಟ್ರಾವನ್ನ ಈ ರೀತಿಯಲ್ಲಿ ಮೂವ್ ಮಾಡ್ತಾ ಹೋದಾಗೆ ಏನಾಗ್ತದೆ, ಬೇರೆ ಬೇರೆ ರೀತಿಯ ಕೋನಗಳು ಉಂಟಾಗ್ತಾ ಹೋಗ್ತದೆ. ಸೊ ಇದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಈ 2 ಸ್ಟ್ರಾಗಳನ್ನ ಯಾವ ರೀತಿಯಲ್ಲಿ ಟರ್ನ್ ಮಾಡ್ತಾ ಇದ್ದಾಳೆ, ಹಾಗೆ ಟರ್ನ್ ಮಾಡಿದಾಗ ಯಾವ ರೀತಿಯ ಕೋನಗಳು ಉಂಟಾಗ್ತದೆ ಅಂತ ಹೇಳಿ ನಾವಿಲ್ಲಿ ಕಲಿಯುವ. ಸೊ ಮೊದಲಿಗೆ ಏನಾಗ್ತದೆ ಅಂದ್ರೆ, ಈಗ 2 ಸ್ಟ್ರಾಗಳು ಇದ್ದಾಗ ಆ 2 ಸ್ಟ್ರಾಗಳನ್ನ ಕ್ವಾರ್ಟರ್ ಟರ್ನ್ ಮಾಡಿದಾಗ, ಕ್ವಾರ್ಟರ್ ಅಂದ್ರೆ ಏನರ್ಥ, ಕ್ವಾರ್ಟರ್ ಟರ್ನ್ ಅಂತ ಹೇಳಿದ್ರೆ ಇಲ್ಲಿ ಇಷ್ಟು ಟರ್ನ್ ಅನ್ನ ಮಾಡಿದಾಗ, ಈಗ ಒಂದು ಸರ್ಕಲ್ ಅನ್ನ ನೀವು ತೆಗೆದುಕೊಂಡ್ರೆ ಆ ಸರ್ಕಲ್ ಅಲ್ಲಿ ಇಷ್ಟು ಭಾಗವನ್ನ ನಾವು ಏನು ಹೇಳ್ತೇವೆ, ಕ್ವಾರ್ಟರ್ ಅಂತ ಹೇಳ್ತೇವೆ. ಅಂದ್ರೆ ಕಾಲು ಭಾಗ, ಫುಲ್ ಟರ್ನ್ ನ ಕಾಲು ಭಾಗ ಅಥವಾ ಪೂರ್ಣ ತಿರುವಿನ ಕಾಲು ಭಾಗ, ಕ್ವಾರ್ಟರ್ ಆಫ್ ದ ಫುಲ್ ಟರ್ನ್ ಅಂತ ಹೇಳಿದ್ರೆ ಕ್ವಾರ್ಟರ್ ಟರ್ನ್. ಸೊ ಇಲ್ಲಿ ಈಗ ಕ್ವಾರ್ಟರ್ ಟರ್ನ್ ಮಾಡಿದಾಗ ಉಂಟಾಗುವಂಥದ್ದು ಈ ಕೋನ. ಸೊ ಈ ಕೋನವನ್ನ ನಾವು 90 ಡಿಗ್ರಿ ಅಂತ ಗುರುತಿಸ್ತೇವೆ. ಮತ್ತೆ ಇದು ರೈಟ್ ಆಂಗಲ್ ಆಗಿದೆ ಅಥವಾ ನಾವು ಲಂಬ ಕೋನ ಅಂತ ಹೇಳ್ತೇವೆ. ಸೊ ಈ ಕೋನ ಯಾವಾಗ ಉಂಟಾಗ್ತದೆ ಅಂದ್ರೆ, ಆ 2 ಸ್ಟ್ರಾಗಳ ಬಗ್ಗೆ ಏನು ಹೇಳಿದ್ದಾರೆ, ಆ 2 ಸ್ಟ್ರಾಗಳನ್ನ ಈ ರೀತಿಯಲ್ಲಿ ಕ್ವಾರ್ಟರ್ ಟರ್ನ್ ಮಾಡಿದಾಗ ಉಂಟಾಗುವಂತ ಈ ಕೋನ ಏನಿದೆ ಇದನ್ನ ನಾವು ಲಂಬ ಕೋನ, ರೈಟ್ ಆಂಗಲ್, 90 ಡಿಗ್ರಿ ಕೋನ ಆಗಿರ್ತದೆ. ಅದರ ನಂತರ ಏನಾಗ್ತದೆ ಅಂದ್ರೆ, ಈ ಸ್ಟ್ರಾಗಳನ್ನ ಇನ್ನೂ ಕೂಡ ಕಡಿಮೆ ಟರ್ನ್ ಮಾಡಿದಾಗ, ಅಂದ್ರೆ ಈಗ ಈ ರೀತಿ ಇದ್ದಂತ ಸ್ಟ್ರಾವನ್ನ ಇಲ್ಲಿರುವಂತ ಸ್ಟ್ರಾವನ್ನ ಇನ್ನು ಮೇಲ್ಗಡೆ ಟರ್ನ್ ಮಾಡಿದಾಗ, ಇಷ್ಟು ಮಾತ್ರ ಟರ್ನ್ ಮಾಡಿದಾಗ ಇದು ಏನಿದೆ ಕ್ವಾರ್ಟರಿಗಿಂತ ಕಡಿಮೆ ಇದೆ, ಲೆಸ್ ದೆನ್ ಅ ಕ್ವಾರ್ಟರ್ ಟರ್ನ್. ಸೊ ಲೆಸ್ ದೆನ್ ಅ ಕ್ವಾರ್ಟರ್ ಟರ್ನ್ ಮಾಡಿದಾಗ ಉಂಟಾಗುವಂತ ಕೋನ ಏನಿದೆ ಅದು ಈ ರೀತಿಯಲ್ಲಿ ಇರ್ತದೆ. ಸೊ ಇದು ಏನಾಗಿದೆ, ಇದು ಲೆಸ್ ದೆನ್ ಕ್ವಾರ್ಟರ್ ಟರ್ನ್ ಆಗಿದೆ. ಸೊ ಆ ರೀತಿ ಉಂಟಾಗುವಂತ ಕೋನ ಏನಿದೆ ಅಥವಾ ಆಂಗಲ್ ಏನಿದೆ ಅದನ್ನ ನಾವು ಅಕ್ಯೂಟ್ ಆಂಗಲ್ ಅಂತ ಹೇಳ್ತೇವೆ, ಅಥವಾ ಕನ್ನಡದಲ್ಲಿ ಅದನ್ನ ಲಘು ಕೋನ ಅಂತ ಹೇಳ್ತೇವೆ. ನಂತರ ಇಲ್ಲಿಗ ಇಷ್ಟು ಕ್ವಾರ್ಟರ್ ಟರ್ನ್ ಆದ್ರೆ ಈ ಕ್ವಾರ್ಟರ್ ಟರ್ನ್ಗಿಂತ ಇನ್ನೂ ಹೆಚ್ಚು ಟರ್ನ್ ಮಾಡಿದ್ರೆ, ಅಂದ್ರೆ ಇಲ್ಲಿ ತನಕ ಟರ್ನ್ ಮಾಡಿದ್ರೆ ಇದು 90 ಡಿಗ್ರಿಗಿಂತ ಹೆಚ್ಚಿರ್ತದೆ. ಈ ರೀತಿ ಇಲ್ಲಿ ನೀವು ಕಾಣಬಹುದು, ಈ ರೀತಿ ಉಂಟಾಗುವಂತ ಕೋನ ಇದು ಮೋರ್ ದೆನ್ ಕ್ವಾರ್ಟರ್ ಟರ್ನ್ ಇದೆ. ಸೊ ಮೋರ್ ದೆನ್ ಕ್ವಾರ್ಟರ್ ಟರ್ನ್ ಆದಾಗ ಉಂಟಾಗುವಂತ ಕೋನವನ್ನ ನಾವು ಆಬ್ಟ್ಯೂಸ್ ಆಂಗಲ್ ಅಂತ ಹೇಳ್ತೇವೆ, ಅಥವಾ ಕನ್ನಡದಲ್ಲಿ ಅಧಿಕ ಕೋನ ಅಂತ ಹೇಳ್ತೇವೆ. ಸೊ ಈ ರೀತಿಯಲ್ಲಿ ನೀವು 3 ರೀತಿಯ ಕೋನಗಳನ್ನ ಇಲ್ಲಿ ಕಾಣಬಹುದು. ಸೊ ಯಾವ ರೀತಿಯಲ್ಲಿ ಈ ಕೋನಗಳನ್ನ ರಚಿಸಿದ್ದಾರೆ ಅಂತ ಹೇಳಿದ್ರೆ, 2 ಸ್ಟ್ರಾಗಳನ್ನ ತೆಗೆದುಕೊಂಡು ಅವುಗಳನ್ನ ಮೂವ್ ಮಾಡ್ತಾ ಹೋಗಿ ಅಲ್ಲಿ ಉಂಟಾಗುವಂತ ಕೋನಗಳನ್ನ ಗುರುತಿಸ್ತಾ ಈ ಬೇರೆ ಬೇರೆ ಕೋನಗಳನ್ನ ಇಲ್ಲಿ ಹೆಸರಿಸಿದ್ದಾರೆ. ಸೊ ಮೊದಲಿಗೆ ಏನ್ ಮಾಡ್ತಾರೆ ಅಂದ್ರೆ, ಕೇವಲ ಫುಲ್ ಟರ್ನ್ ನ ಕ್ವಾರ್ಟರ್ ಟರ್ನ್ ಅನ್ನು ತೆಗೆದುಕೊಳ್ತಾರೆ. ಫುಲ್ ಟರ್ನ್ ಅಂತ ಹೇಳಿದ್ರೆ ಇಷ್ಟು, ಸೊ ಇಷ್ಟು ಮಾತ್ರ, ಕ್ವಾರ್ಟರ್ ಟರ್ನ್ ಅನ್ನ ಮಾತ್ರ ತೆಗೆದುಕೊಂಡಾಗ ಏನಾಗ್ತದೆ, ಅಲ್ಲಿ ಉಂಟಾಗ್ತಾ ಇದೆ ಕೋನ, ಅದು ರೈಟ್ ಆಂಗಲ್ ಅಥವಾ ಲಂಬ ಕೋನ, ಅಂದ್ರೆ ಪೂರ್ಣ ತಿರುವಿನ ಕಾಲು ಭಾಗ. ನಂತರ ಕಾಲು ಭಾಗಕ್ಕಿಂತ ಕಡಿಮೆ, ಲೆಸ್ ದೆನ್ ಅ ಕ್ವಾರ್ಟರ್ ಟರ್ನ್ ಮಾಡಿದಾಗ ಈ ಕೋನ ಸಿಗ್ತದೆ, ಅದನ್ನ ಅಕ್ಯೂಟ್ ಆಂಗಲ್ ಅಂತ ಹೇಳ್ತೇವೆ. ನಂತರ ಬರುವಂತದ್ದು ಇದು 90 ಡಿಗ್ರಿಗಿಂತ ಕಡಿಮೆ ಇರ್ತದೆ. ಆಮೇಲೆ ಬರುವಂತದ್ದು ಕಾಲು ತಿರುಗಿಂತ ಹೆಚ್ಚು, ಅಂದ್ರೆ ಮೋರ್ ದೆನ್ ಅ ಕ್ವಾರ್ಟರ್ ಟರ್ನ್, ಆಗ ಉಂಟಾಗುವಂತ ಕೋನವನ್ನ ನಾವು ಆಬ್ಟ್ಯೂಸ್ ಆಂಗಲ್ ಅಂತ ಹೇಳ್ತೇವೆ. ಇದು 90 ಡಿಗ್ರಿಗಿಂತ ಹೆಚ್ಚಾಗಿರ್ತದೆ ಅಥವಾ ಅಧಿಕ ಕೋನ ಅಂತ ಹೇಳ್ತೇವೆ. ಸೊ ಈ ರೀತಿಯಲ್ಲಿ ನಾವಿಲ್ಲಿ 3 ರೀತಿಯ ಕೋನಗಳ ಬಗ್ಗೆ ಕಲ್ತಿದ್ದೇವೆ. ರೈಟ್ ಆಂಗಲ್ ಲಂಬ ಕೋನ, ಅಕ್ಯೂಟ್ ಆಂಗಲ್ ಲಘು ಕೋನ, ಹಾಗೆ ಆಬ್ಟ್ಯೂಸ್ ಆಂಗಲ್ ಅಂತ ಹೇಳಿದ್ರೆ ಅಧಿಕ ಕೋನ ಅಂತ ಹೇಳಿ. ನೆಕ್ಸ್ಟ್, ಆಂಗಲ್ಸ್ ಅರೈಸ್ ಇನ್ ಸಿಚುವೇಶನ್ಸ್ ದಟ್ ಇನ್ವಾಲ್ವ್ ಅ ಟರ್ನ್. ತಿರುವುಗಳನ್ನು ಒಳಗೊಂಡಿರುವ ಸಂದರ್ಭಗಳಲ್ಲಿ ಕೋನಗಳು ಉಂಟಾಗ್ತದೆ. ಸೊ ನೀವಿಲ್ಲೀಗ ನೋಡಿದ್ದೀರಾ. ಸೊ ಆ 2 ಸ್ಟ್ರಾಗಳನ್ನ ಟರ್ನ್ ಮಾಡ್ತಾ ಹೋದಾಗೆ ಬೇರೆ ಬೇರೆ ರೀತಿಯ ಆಂಗಲ್ಸ್ಗಳು ನಮ್ಗೆ ಸಿಗ್ತಾ ಹೋಗ್ತದೆ. ಈಗ ಕ್ವಾರ್ಟರ್ ಟರ್ನ್ ಮಾಡಿದ್ರೆ ಲಂಬ ಕೋನ, ಹಾಗೆ ಲೆಸ್ ದೆನ್ ಕ್ವಾರ್ಟರ್ ಟರ್ನ್ ಆದ್ರೆ ಅಕ್ಯೂಟ್ ಆಂಗಲ್, ಮೋರ್ ದೆನ್ ಕ್ವಾರ್ಟರ್ ಟರ್ನ್ ಆದ್ರೆ ಆಬ್ಟ್ಯೂಸ್ ಆಂಗಲ್. ಈ ರೀತಿಯಲ್ಲಿ ನಾವು ಬೇರೆ ಬೇರೆ ಕೋನಗಳನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಬಹುದು. ಹಾಗೆ ಇಲ್ಲಿ ಈಗ ಒಂದು ವೇಳೆ ಈ ರೀತಿ ಇದ್ರೆ,
ಈ ರೀತಿ ಇದ್ದಾಗ ಇರುವಂತ ಕೋನ ಏನಿದೆ ಇದನ್ನು ನಾವೇನು ಹೇಳ್ತೇವೆ, ಇದು 180 ಡಿಗ್ರಿ ಕೋನ ಆಗಿರ್ತದೆ. ಇದನ್ನ ನಾವು ಸ್ಟ್ರೈಟ್ ಆಂಗಲ್ ಅಂತ ಹೇಳ್ತೇವೆ ಅಥವಾ ಸರಳ ಕೋನ ಅಂತ ಹೇಳ್ತೇವೆ. ಸೊ ಹೀಗಾಗಿ ಇಲ್ಲಿ 4 ಕೋನಗಳನ್ನ ನೀವು ನೋಡ್ಬೋದು. ಮೊದಲಿಗೆ ರೈಟ್ ಆಂಗಲ್, ಅಕ್ಯೂಟ್ ಆಂಗಲ್, ನಂತರ ಇರುವಂತದ್ದು ಆಬ್ಟ್ಯೂಸ್ ಆಂಗಲ್ ಮತ್ತೆ ಸ್ಟ್ರೈಟ್ ಆಂಗಲ್. ಸೊ ಲಂಬ ಕೋನ, ಲಘು ಕೋನ, ಅಧಿಕ ಕೋನ ಮತ್ತೆ ಸರಳ ಕೋನ. ನಂತರ ಮೇಕಿಂಗ್ ಅ ಪೇಪರ್ fan, take a rectangular paper and fold every 2 centimeter as shown in the picture. Paste an ice cream stick as shown below to create a paper fan. ಸೊ ಇಲ್ಲಿಗ ಒಂದು ಪೇಪರ್ ಫ್ಯಾನ್ ಅನ್ನ ಮಾಡಿದ್ದಾರೆ. ಸೊ ಪೇಪರ್ ಅನ್ನು ತೆಗೆದುಕೊಂಡು ಅದನ್ನ ಈ ರೀತಿಯಲ್ಲಿ ಫೋಲ್ಡ್ ಮಾಡ್ತಾ ಹೋಗಿ ಅದನ್ನ 2 ಐಸ್ ಕ್ರೀಮ್ ಸ್ಟಿಕ್ ಗಳಿಗೆ ಅಂಟಿಸಿದಾಗ ನಮ್ಗಿಲ್ಲಿ ಒಂದು ಪೇಪರ್ ಫ್ಯಾನ್ ಸಿಗ್ತಾ ಇದೆ. ಸೊ ಈ ಪೇಪರ್ ಫ್ಯಾನ್ ಅನ್ನ ತೆಗೆದುಕೊಂಡು ಬೇರೆ ಬೇರೆ ಆಂಗಲ್ಸ್ ಗಳನ್ನ ಈಗ ನಮಗೆ ತೋರಿಸ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಮೊದಲಿಗೆ ಇಲ್ಲಿ ಒಂದು ಕೋನ ಉಂಟಾಗ್ತಾ ಇದೆ. ಇಷ್ಟನ್ನು ಮಾತ್ರ ಮೂವ್ ಮಾಡಿದ್ರೆ ಇದು ಯಾವ ರೀತಿಯ ಕೋನ ಆಗಿದೆ, ಹಾಗೆ ಇಲ್ಲಿ ಕೂಡ ಒಂದು ಕೋನ ಉಂಟಾಗ್ತಾ ಇದೆ, ಹಾಗೆ ಇಲ್ಲಿ ಕೂಡ ಇಲ್ಲಿ ಕೋನ ಉಂಟಾಗ್ತಾ ಇದೆ. ಸೊ ನೀವಿಲ್ಲಿ ಕಾಣಬಹುದು ಇವೆರಡು ಯಾವ ರೀತಿಯ ಕೋನಗಳಾಗಿವೆ, ಇವುಗಳು ಲಘು ಕೋನ ಅಂದ್ರೆ ಅಕ್ಯೂಟ್ ಆಂಗಲ್ ಆಗಿದೆ. ಹಾಗೆ ಇದು ಏನಿದೆ, ಇದು ಒಂದು ಅಧಿಕ ಕೋನವಾಗಿದೆ, ಆಬ್ಟ್ಯೂಸ್ ಆಂಗಲ್ ಆಗಿದೆ, 90 ಡಿಗ್ರಿಗಿಂತ ಹೆಚ್ಚಿದೆ. ಸೊ ನಾವು ಎಷ್ಟು ಟರ್ನ್ ಮಾಡ್ತೇವೆ ಅದರ ಮೇಲೆ ಕೋನಗಳು ಈ ರೀತಿಯಲ್ಲಿ ಕ್ರಿಯೇಟ್ ಆಗ್ತಾ ಹೋಗ್ತದೆ. ಹಾಗೆ ಇಲ್ಲಿ ಈಗ ಅದೇ ಚಿತ್ರವನ್ನ ಕೊಟ್ಟಿದ್ದಾರೆ, ಅಲ್ಲಿ ಉಂಟಾಗುವಂತ ಕೋನಗಳ ಬಗ್ಗೆ ಕೂಡ ಹೇಳಿದ್ದಾರೆ. ನೀವೀಗ ನೋಡ್ತಾ ಹೋಗಿ, ಮೊದಲಿಗೆ ಇಲ್ಲಿ 2 ಸ್ಟಿಕ್ಗಳನ್ನ ಒಟ್ಟಾಗಿ ಇಟ್ಟಾಗ ಈ ರೀತಿಯಲ್ಲಿ ನಿಮ್ಗೆ ಸಿಗ್ತಾ ಇದೆ. ಸೊ ಇದು ಒಂದು ಪೂರ್ಣ ತಿರುವು ಆಗಿದೆ. ಸೊ ಇಲ್ಲಿ ಯಾವುದೇ ರೀತಿಯ ಕೋನಗಳು ಇಲ್ಲ. ನಂತರ ಇದನ್ನ 2 ಸ್ಟಿಕ್ಗಳನ್ನ, ಒಂದು ಸ್ಟಿಕ್ ಅನ್ನ ಈಚೆಗೆ ತೆಗೆದುಕೊಂಡು ಹೋದಾಗ ಇನ್ನೊಂದನ್ನ ಈಚೆಗೆ ತೆಗೆದುಕೊಂಡು ಹೋದಾಗ ಆಗ ಏನಾಗ್ತಾ ಇದೆ, ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಕೋನ ಉಂಟಾಗ್ತಾ ಇದೆ. ಈ ಕೋನವನ್ನ ನಾವು ಏನು ಹೇಳ್ತೇವೆ, ಸ್ಟ್ರೈಟ್ ಆಂಗಲ್ಸ್ ಅಂತ ಹೇಳ್ತೇವೆ, ಅಥವಾ ಇದನ್ನ ನಾವು ಸರಳ ಕೋನ ಅಂತ ಹೇಳ್ತೇವೆ. ಇದು 180 ಡಿಗ್ರಿ ಆಗಿರ್ತದೆ. ಇಲ್ಲಿ ನೀವು ನೋಡ್ಬೋದು, ಈಗ ಇದೊಂದು ಸರ್ಕಲ್ ಆಗಿದೆ, ಒಂದು ವೃತ್ತವಾಗಿದೆ, ಇದರ ಅರ್ಧದಷ್ಟಿದೆ ಇದು. ಸೊ ಇದು ಅರ್ಧ ತಿರುವು ಅಂತ ನಾವಿಲ್ಲಿ ಹೇಳ್ತೇವೆ. ಅರ್ಧ ತಿರುವು ಮಾಡಿದಾಗ ಏನಾಗ್ತದೆ, ನಮ್ಗೆ ಸರಳ ಕೋನ ಉಂಟಾಗ್ತದೆ. ನಂತರ ಇದರ ಅರ್ಧ ಭಾಗ ಅಂದ್ರೆ ಇದರ ಅರ್ಧ ಅಂತ ಹೇಳಿದ್ರೆ ಇಷ್ಟು ಭಾಗ ಮಾತ್ರ ತೆಗೆದುಕೊಂಡ್ರೆ ಇಲ್ಲಿ ನೀವು ನೋಡ್ಬೋದು, ಅಂದ್ರೆ 1/4 ಟರ್ನ್ ಅಷ್ಟು ಮಾಡಿದಾಗ, ಕಾಲು ಟರ್ನ್ ಮಾಡಿದಾಗ ನಮ್ಗೆ ಏನ್ ಸಿಗ್ತಾ ಇದೆ, ಇಲ್ಲಿ ಲಂಬ ಕೋನ ಸಿಗ್ತಾ ಇದೆ ಅಥವಾ ರೈಟ್ ಆಂಗಲ್ ಸಿಗ್ತಾ ಇದೆ. ಇದು ಎಷ್ಟಾಗಿರ್ತದೆ, ಇದು 90 ಡಿಗ್ರಿ ಆಗಿರ್ತದೆ. ನಂತರ ಇಲ್ಲಿ ಕಾಲು ಟರ್ನ್ಗಿಂತ ಕಡಿಮೆ ಟರ್ನ್ ಮಾಡಿದಾಗ, ಕ್ವಾರ್ಟರ್ ಟರ್ನ್ಗಿಂತ ಕಡಿಮೆ ಟರ್ನ್ ಮಾಡಿದಾಗ ನಮ್ಗೆ ಇಲ್ಲಿ ಈ ರೀತಿಯ ಕೋನ ಸಿಗ್ತಾ ಇದೆ. ಅಂದ್ರೆ ಇದನ್ನು ನೀವು ಗಮನಿಸಬಹುದು, ಇಲ್ಲಿರುವಂತ ಸ್ಟಿಕ್ ಏನಿದೆ ಇನ್ನೂ ಕೂಡ ಇಷ್ಟು ಮೂವ್ ಮಾಡಿದ್ದಾರೆ, ಆಗ ಈ ರೀತಿಯ ಕೋನ ಸಿಗ್ತಾ ಇದೆ. ಲೆಸ್ ದೆನ್ ಕ್ವಾರ್ಟರ್ ಟರ್ನ್, ಅದನ್ನು ನಾವು ಅಕ್ಯೂಟ್ ಆಂಗಲ್ ಅಥವಾ ಲಘು ಕೋನ ಅಂತ ಹೇಳ್ತೇವೆ. ಅದು 90 ಡಿಗ್ರಿಗಿಂತ ಕಡಿಮೆ ಇರ್ತದೆ. ಹಾಗೆ ನೆಕ್ಸ್ಟ್ ಕ್ವಾರ್ಟರ್ಗಿಂತ ಜಾಸ್ತಿ ಟರ್ನ್ ಮಾಡಿದಾಗ, ಅಂದ್ರೆ ಕ್ವಾರ್ಟರ್ ಟರ್ನ್ ಅಂತ ಹೇಳಿದ್ರೆ ಇಷ್ಟಾಗಿರ್ತದೆ, ಇದಕ್ಕಿಂತಲೂ ಜಾಸ್ತಿ ಟರ್ನ್ ಮಾಡಿದಾರ ಆಗ ನಮ್ಗೆ ಸಿಗುವಂತ ಕೋನವನ್ನ ನಾವು ಆಬ್ಟ್ಯೂಸ್ ಆಂಗಲ್ ಅಂತ ಹೇಳ್ತೇವೆ ಅಥವಾ ಅಧಿಕ ಕೋನ ಅಂತ ಹೇಳ್ತೇವೆ. ಸೊ ಈ ರೀತಿಯಲ್ಲಿ ಟರ್ನ್ ಗಳನ್ನ ಹೊಂದಿಕೊಂಡು ಕೋನಗಳು ಯಾವ ರೀತಿಯಲ್ಲಿ ಉಂಟಾಗ್ತದೆ ಅಂತ ನಾವಿಲ್ಲಿ ನೋಡಿದ್ದೇವೆ. ಸೊ ಹಾಫ್ ಟರ್ನ್ ಅನ್ನ ಮಾಡಿದಾಗ ನಮ್ಗೆ ಸ್ಟ್ರೈಟ್ ಆಂಗಲ್ ಅಥವಾ ಸರಳ ಕೋನ ಸಿಗ್ತಾ ಇದೆ. ಹಾಗೆ ನೆಕ್ಸ್ಟ್ 1/4 ಟರ್ನ್ ಅಂದ್ರೆ ಕ್ವಾರ್ಟರ್ ಟರ್ನ್ ಅನ್ನ ಮಾಡಿದಾಗ ನಮ್ಗೆ ಸಿಗ್ತಾ ಇದೆ ಲಂಬ ಕೋನ. ನೆಕ್ಸ್ಟ್ ಲೆಸ್ ದೆನ್ 1/4 ಟರ್ನ್ ಮಾಡಿದಾಗ ಲಘು ಕೋನ ಅಥವಾ ಅಕ್ಯೂಟ್ ಆಂಗಲ್. ಮೋರ್ ದೆನ್ ಕ್ವಾರ್ಟರ್ ಟರ್ನ್ ಮಾಡಿದಾಗ, ಕಾಲುಗಿಂತ ಹೆಚ್ಚು ಮಾಡಿದಾಗ ನಮ್ಗೆ ಇಲ್ಲಿ ಅಧಿಕ ಕೋನ ಸಿಗ್ತಾ ಇದೆ. ಸೊ ಈ ರೀತಿಯಲ್ಲಿ ಬೇರೆ ಬೇರೆ ತಿರುವುಗಳನ್ನ ತೆಗೆದುಕೊಂಡು ನಾವು ಕೋನಗಳನ್ನ ರಚಿಸಬಹುದು. ಸ್ಟ್ರಾ ಅಥವಾ ಫ್ಯಾನ್ ಬಳಸಿ ಲಘು ತಿರುವು ಮಾಡಿ ಮತ್ತೊಂದು ಲಘು ತಿರುವು ಮಾಡುವುದನ್ನು ಮುಂದುವರಿಸಿ 2 ಲಘು ತಿರುವುಗಳನ್ನು ಒಟ್ಟಾಗಿ ಮತ್ತೊಂದು ಲಘು ತಿರುವು ನೀಡಬಹುದೇ ಅಂತ ಇಲ್ಲಿ ಕೇಳಿದ್ದಾರೆ. So make an acute turn with the straws or fan. Continue to make another acute turn. Can the 2 acute turns together make another acute turn ಅಂತ ಕೇಳಿದ್ದಾರೆ. ಅಂದ್ರೆ ಈಗ ನಾವು ಇಲ್ಲಿ 2 ಟರ್ನ್ಗಳನ್ನ ಮಾಡಬೇಕು. 2 ಟರ್ನ್ಗಳು ಏನಾಗಿರಬೇಕು, ಕ್ವಾರ್ಟರ್ಗಿಂತ ಕಡಿಮೆ ಇರಬೇಕು, ಅಂದ್ರೆ 1/4ಗಿಂತ ಕಡಿಮೆ ಇರಬೇಕು. ಆ ರೀತಿ 2 ಟರ್ನ್ಗಳನ್ನ ಮಾಡಿ ಅದನ್ನ ಒಟ್ಟುಗೂಡಿಸಿದಾಗ ಆಗ ಕೂಡ ನಮ್ಗೆ ಅಕ್ಯೂಟ್ ಟರ್ನ್ ಸಿಗುವಂತ ಚಾನ್ಸಸ್ ಇದೆಯಾ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಉತ್ತರವಾಗಿ ಏನು ಹೇಳ್ಬೋದು, ಎಸ್ ಅಂತ ಹೇಳ್ಬೋದು. ಯಾಕೆಂದ್ರೆ ಈಗ ಉದಾಹರಣೆಗೆ ನೀವೀಗ ಇಷ್ಟು ಅಕ್ಯೂಟ್ ಟರ್ನ್ ಮಾಡಿದಿರಿ ಅಂತ ಅಂದುಕೊಳ್ಳುವ. ಸೊ ಸ್ಟ್ರಾಸ್ಗಳನ್ನ ಅಥವಾ ಫ್ಯಾನ್ 2 ಸ್ಟ್ರಾ ಇದೆ, ಅದನ್ನ ಇಷ್ಟು ಟರ್ನ್ ಮಾಡಿದೀರಾ. ನೆಕ್ಸ್ಟ್ ಇನ್ನೊಂದರಲ್ಲಿ ಸ್ವಲ್ಪ ಜಾಸ್ತಿ ಟರ್ನ್ ಮಾಡ್ತೀರಾ. ಸೊ ಇವೆರಡನ್ನ ಜೋಡಿಸಿದ್ರೆ, ಈ ರೀತಿಯಲ್ಲಿ ಜೋಡಿಸಿದ್ರೆ ಅಥವಾ ಇಲ್ಲಿ ಜೋಡಿಸಿದ್ರೆ, ಈಗ ಒಂದು ಸ್ಟ್ರಾವನ್ನ ಇಷ್ಟು ಟರ್ನ್ ಮಾಡ್ತೀರಾ, ಹಾಗೆ ಇನ್ನೊಂದನ್ನ ನೀವು ಸ್ವಲ್ಪ ಹೆಚ್ಚು ಟರ್ನ್ ಮಾಡ್ತೀರಾ. ಇವೆರಡನ್ನ ಈಗ ಇದನ್ನ ಇಲ್ಲಿ ಪ್ಲೇಸ್ ಮಾಡಿದ್ರೆ ಇದು ಇಷ್ಟಾಗ್ತದೆ. ಅಂದ್ರೆ ಇದು ಈಗ ಕ್ವಾರ್ಟರ್ ಟರ್ನ್ ಆಗಿಲ್ಲ,
ಕ್ವಾರ್ಟರ್ಗಿಂತ ಕಡಿಮೆನೇ ಇದೆ. ಇದು ಮತ್ತೆ ಎರಡನ್ನ ನಾವು ಜೋಡಿಸಿದಾಗ, ಈ ಟರ್ನ್ ಮತ್ತೆ ಈ ಟರ್ನ್ ಅನ್ನ ಜೋಡಿಸಿದಾಗ ಇದು ಕ್ವಾರ್ಟರ್ ಅಂತ ಹೇಳಿದ್ರೆ ಇಲ್ಲಿ ಬರಬೇಕು, ಅಲ್ಲಿ ಬರಲಿಲ್ಲ. ಸೊ ಇದು ಏನ್ ಹೇಳ್ತದೆ, ಎರಡು ಲಘು ತಿರುವುಗಳನ್ನ ನಾವು ಒಟ್ಟುಗೂಡಿಸಿದಾಗ ಅದು ಕೂಡ ನಮಗೆ ಲಘು ತಿರುವನ್ನೇ ನೀಡಬಹುದು ಅಂತ ನಾವಿಲ್ಲಿ ಹೇಳ್ಬೋದು. ಇದಕ್ಕೆ ಉತ್ತರವನ್ನು ನೀವು ಈ ರೀತಿಯಲ್ಲಿ ಬರೀಬಹುದು. ಎಸ್, ಟೂ acute turns together can make another acute turn. ಎಕ್ಸಾಂಪಲ್ 40 ಡಿಗ್ರಿ ಮತ್ತೆ 30 ಡಿಗ್ರಿ. ಈಗ 40 ಡಿಗ್ರಿ ಒಂದು ಕೋನ ಇದೆ ಅಂತ ಅಂದುಕೊಳ್ಳಿ, ಹಾಗೆ ಇನ್ನೊಂದು ಕೋನ 30 ಡಿಗ್ರಿ ಅಂತ ಇದ್ರೆ ಅವೆರಡನ್ನ ಜೋಡಿಸಿದಾಗ ನಿಮಗೆ 70 ಡಿಗ್ರಿ ಸಿಗ್ತದೆ. ಅದು acute ಆಂಗಲ್ ಆಗ್ಲಿಕ್ಕೆ ಸಾಧ್ಯ, ಅಂದ್ರೆ ಅದು ರೈಟ್ ಆಂಗಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 1/4 ಟರ್ನ್ ಅಂತ ಹೇಳಿದ್ರೆ ಏನರ್ಥ, ಅದು ರೈಟ್ ಆಂಗಲ್ ಆಗಿರ್ಬೇಕು, ಅಂದ್ರೆ 90 ಡಿಗ್ರಿ ಆಗಿರ್ಬೇಕು. ಹಾಗಾಗಿ ಎರಡು ಲಘು ಕೋನಗಳು ಸೇರಿದಾಗ ಅದು ಲಘು ಕೋನವನ್ನ ಕೊಡಬಹುದು, ಅಥವಾ ಎರಡು ಲಘು ತಿರುವುಗಳು ಸೇರಿದಾಗ, acute turns ಗಳು ಸೇರಿದಾಗ ಅದು ಕೆಲವೊಂದ್ಸಲ acute turns ಅನ್ನೇ ಕೊಡಬಹುದು ಅಂತ ನಾವಿಲ್ಲಿ ಉತ್ತರವನ್ನ ಹೇಳ್ಬೋದು. ನಂತರ ಇಲ್ಲಿ ಒಂದು ಸರ್ಕಲ್ ಅನ್ನ ಕೊಟ್ಟಿದ್ದಾರೆ, ಹಾಗೆ ಕೆಲವೊಂದು ಟರ್ನ್ಸ್ ಗಳ ಬಗ್ಗೆ ಕೂಡ ಹೇಳಿದ್ದಾರೆ. ಮೊದಲಿಗೆ ನೀವು ಗಮನಿಸಿದ್ರೆ ಇಲ್ಲಿ ಎಷ್ಟು ಟರ್ನ್ ಆಗಿದೆ, 1/4 ಟರ್ನ್ ಆಗಿದೆ. 1/4 ಟರ್ನ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಕೋನ ಉಂಟಾಗ್ತಾ ಇದೆ, ಇದು 90 ಡಿಗ್ರಿ ಆಗಿದೆ. ಇದನ್ನ ನಾವು ರೈಟ್ ಆಂಗಲ್ ಅಂತ ಹೇಳ್ತೇವೆ, ಅಥವಾ ಇದನ್ನ ಲಂಬಕೋನ ಅಂತ ಹೇಳ್ತೇವೆ. ನಂತರ ಇನ್ನೊಂದು ಚಿತ್ರವನ್ನ ನೀವು ಗಮನಿಸಿ, ಇಲ್ಲಿ ಎಷ್ಟು ಟರ್ನ್ ಆಗಿದೆ, ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಟರ್ನ್ ಆಗಿದೆ. ಅಂದ್ರೆ ಇಲ್ಲಿ ಸ್ಟ್ರೈಟ್ ಆಂಗಲ್ ಉಂಟಾಗ್ತಾ ಇದೆ, ಸರಳ ಕೋನ ಉಂಟಾಗ್ತಾ ಇದೆ. ಇದರ ಅಳತೆ 180 ಡಿಗ್ರಿ ಆಗಿರ್ತದೆ. ಹಾಗೆ ಇಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ಅರ್ಧಕ್ಕಿಂತ ಹೆಚ್ಚು ಹೋಗಿದೆ, ಅಂದ್ರೆ ಫುಲ್ ಟರ್ನ್ ಆಗಿಲ್ಲ, ಬಟ್ ಅದಕ್ಕಿಂತ ಕಡಿಮೆ, ಅಂದ್ರೆ 3 ಪಟ್ಟು ಅಂತ ಹೇಳ್ಬೋದು. ಇಲ್ಲಿ ಈಗ ನೀವು ಇದನ್ನ 4 ಭಾಗಗಳಾಗಿ ವಿಂಗಡಿಸಿದ್ರೆ 1, 2, 3, 4, 4ರಲ್ಲಿ 3 ಭಾಗ ಮಾತ್ರ ಕವರ್ ಆಗಿದೆ, ಅಂದ್ರೆ 3/4 ಟರ್ನ್ ಅನ್ನ ತೆಗೆದುಕೊಂಡಿದೆ. ಸೊ ಇದು ಇಲ್ಲಿ ಉಂಟಾಗುವಂತ ಕೋನ, ಇದು ಸರಳ ಕೋನ, ಅಂದ್ರೆ ಸ್ಟ್ರೈಟ್ ಆಂಗಲ್ಸ್ ಏನಿದೆ ಅದಕ್ಕಿಂತ ಹೆಚ್ಚಾಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಈ ರೀತಿಯಲ್ಲಿ ಬೇರೆ ಬೇರೆ ತಿರುವುಗಳ ಮೂಲಕ ನೀವು ಕೋನಗಳನ್ನ ರಚನೆ ಮಾಡುವುದನ್ನ ಕಾಣಬಹುದು. ನಂತರ ಇಲ್ಲಿ ಒಂದು ಕ್ವಶನ್ಸ್ ಕೊಟ್ಟಿದ್ದಾರೆ, ಅದನ್ನ ನಾವೀಗ ಸಾಲ್ವ್ ಮಾಡಬೇಕು. ಯು ಮೈಟ್ ಹ್ಯಾವ್ ಬಿಲ್ಟ್ ಹೌಸಸ್ ಯೂಸಿಂಗ್ ದ ಹಾರ್ಡ್ ಕವರ್ಸ್ ಆಫ್ ನೋಟ್ ಬುಕ್ಸ್ ಅಂಡ್ ಕಾರ್ಡ್ಬೋರ್ಡ್ ಪೀಸಸ್. ನೀವು ನೋಟ್ ಪುಸ್ತಕದ ಗಟ್ಟಿಯಾದ ರಟ್ಟುಗಳ ಅಥವಾ ಕಾರ್ಡ್ ಬೋರ್ಡ್ಗಳ ತುಂಡುಗಳನ್ನು ಬಳಸಿ ಮನೆಗಳನ್ನು ನಿರ್ಮಿಸಿರ್ಬೋದು. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಈಗ ಅದೇ ರೀತಿಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ನಾವು ಅಲ್ಲಿ ಉಂಟಾಗುವಂತ ಕೋನ ಅಥವಾ ಆಂಗಲ್ಸ್ ಗಳನ್ನ ಫೈಂಡ್ ಔಟ್ ಮಾಡಬೇಕು. ಹೆಸರನ್ನ ಕೊಟ್ಟಿದ್ದಾರೆ ABCDEFGH ಅಂತೇಳಿ. ಸೊ ಆ ಪ್ರತಿಯೊಂದು ಭಾಗ ಏನಿದೆ ಅಲ್ಲಿ ಉಂಟಾಗುವಂತ ಕೋನ ಯಾವುದು ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಮೊದಲಿಗೆ ನೀವಿಲ್ಲಿ ಗಮನಿಸಿ, ಮೊದಲಿಗೆ ಕೊಟ್ಟಿರುವಂತದ್ದು ಎ ಚಿತ್ರವನ್ನ ನೋಡಿ. ಎ ಚಿತ್ರವನ್ನ ಗಮನಿಸಿದಾಗ ಇಲ್ಲಿ ಯಾವ ರೀತಿಯ ಕೋನ ಉಂಟಾಗ್ತಾ ಇದೆ, ಈ ರೀತಿ ಇದೆ, ಹಾಗೆ ಕೋನ ಈ ರೀತಿ ಇದೆ. ನೀವು ಚಿತ್ರವನ್ನ ಗಮನಿಸಿ, ಈ ರೀತಿ ಇರುವಂತ ಕೋನ, ಇದು ಈ ಕೋನವು ಯಾವ ರೀತಿ ಕೋನ ಆಗಿದೆ, ಇದು ಕಾಲುಗಿಂತ ಹೆಚ್ಚಿದೆ. ಅಂದ್ರೆ ಇದು ಈ ಕೋನ ಅಕ್ಯೂಟ್ ಆಂಗಲ್ ಆಗಿಲ್ಲ ಅಥವಾ ರೈಟ್ ಆಂಗಲ್ ಆಗಿಲ್ಲ, ಇದೊಂದು ಏನಾಗಿದೆ, ಅಧಿಕ ಕೋನವಾಗಿದೆ, ಆಬ್ಟ್ಯೂಸ್ ಆಂಗಲ್ ಆಗಿದೆ, 90 ಡಿಗ್ರಿಗಿಂತ ಹೆಚ್ಚಿದೆ. ಈ ಟರ್ನ್ ಅನ್ನ ನೀವು ನೋಡಿರ್ಬೋದು, ಈ ಟರ್ನ್ ಏನಿದೆ ಇದು 1/4 ಗಿಂತ ಕ್ವಾರ್ಟರ್ ಟರ್ನ್ ಗಿಂತ ಹೆಚ್ಚಿದೆ, ಕಾಲು ಭಾಗಕ್ಕಿಂತ ಕಾಲು ತಿರುಗಿಂತ ಹೆಚ್ಚಿದೆ. ಹಾಗಾಗಿ ಇದು ಯಾವ ರೀತಿಯ ಆಂಗಲ್ ಅಂತ ನಾವಿಲ್ಲಿ ಹೇಳ್ಬೋದು, ಇದು ಆಬ್ಟ್ಯೂಸ್ ಆಂಗಲ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ನೀವಿಲ್ಲಿ ಬರೆಯಿರಿ ಆಬ್ಟ್ಯೂಸ್ ಆಂಗಲ್, ಅಥವಾ ನೀವಿಲ್ಲಿ ಕನ್ನಡದಲ್ಲಿ ಬರೆಯುವುದಾದ್ರೆ ಇದಕ್ಕೆ ಆನ್ಸರ್ ಆಗಿ ನೀವು ಬರೀಬಹುದು ಅಧಿಕ ಕೋನ ಅಂತ ಬರೆಯಿರಿ. ನಂತರ ಬಿ ಯಲ್ಲಿ ಏನು ಕೊಟ್ಟಿದ್ದಾರೆ, ಬಿ ಯಲ್ಲಿ ಕೊಟ್ಟಿರುವಂತ ಆಂಗಲ್ ಅನ್ನ ಗಮನಿಸಿ. ಬಿ ಯಲ್ಲಿ ನಮಗೆ ಕೊಟ್ಟಿರುವಂತ ಆಂಗಲ್ ಯಾವ ರೀತಿ ಇದೆ, ಇಲ್ಲಿ ಇದೆ, ಈ ಆಂಗಲ್ ಈ ರೀತಿ ಇದೆ, ಈ ರೀತಿ ಕೊಟ್ಟಿದ್ದಾರೆ. ಸೊ ಇದು ಯಾವ ರೀತಿಯ ಆಂಗಲ್ ಆಗಿದೆ, ಇಲ್ಲಿ ಈಗ ಕ್ವಾರ್ಟರ್ ಟರ್ನ್ ಆಗಿದೆ, ಕಾಲು ಭಾಗ ಟರ್ನ್ ಆಗಿದೆ, ಅಂದ್ರೆ ಇದು 90 ಡಿಗ್ರಿ, ಅಂದ್ರೆ ಇದು ರೈಟ್ ಆಂಗಲ್ ಅಥವಾ ಲಂಬ ಕೋನವಾಗಿದೆ. ಹಾಗಾಗಿ ನಾವು ಬಿ ಯಲ್ಲಿ ಏನಂತ ಹೇಳ್ಬೋದು, ಬಿ ಎನ್ನುವಂಥದ್ದು ಏನಾಗಿದೆ, ರೈಟ್ ಆಂಗಲ್ ಆಗಿದೆ ಅಂತ ಹೇಳ್ಬೋದು. ಕನ್ನಡದಲ್ಲಿ ನೀವು ಬರೆಯುವುದಾದ್ರೆ ಲಂಬ ಕೋನ ಅಂತ ಬರೆಯಿರಿ. ನಂತರ ಸಿ ಯನ್ನು ಗಮನಿಸಿ, ಸಿ ಚಿತ್ರವನ್ನ ಗಮನಿಸಿದ್ರೆ ಸಿ ಯಲ್ಲಿ ಈಗ ಯಾವ ರೀತಿಯ ಕೋನ ಇದೆ, ಚಿತ್ರವನ್ನ ಗಮನಿಸಿ, ಇಷ್ಟೇ ಟರ್ನ್ ಆಗಿದೆ, 1/4 ಗಿಂತ ಕಡಿಮೆ, ಅಂದ್ರೆ ಇದು ಅಕ್ಯೂಟ್ ಆಂಗಲ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಹಾಗಾಗಿ ಸಿ ಗೆ ಆನ್ಸರ್ ಅಕ್ಯೂಟ್ ಆಂಗಲ್, ಅಥವಾ ನೀವು ಕನ್ನಡದಲ್ಲಿ ಬರೆಯುವುದಾದ್ರೆ ಲಘು ಕೋನ ಅಂತ ಬರೆಯಿರಿ.
ನೆಕ್ಸ್ಟ್ ಡಿ ಚಿತ್ರವನ್ನ ಗಮನಿಸಿ. ಡಿ ಚಿತ್ರವನ್ನ ಗಮನಿಸಿದ್ರೆ ಡಿ ಯಲ್ಲಿ ಯಾವ ರೀತಿಯ ಕೋನ ಇದೆ? ಈ ರೀತಿ ಇದೆ. ಇದು ಕೂಡ ಯಾವ ರೀತಿಯ ಕೋನ? ಇದು ಕಾಲು ಅಥವಾ ಕ್ವಾರ್ಟರ್ಗಿಂತ ಕಡಿಮೆ ಇದೆ. ಅಂದ್ರೆ ಇದು ಕೂಡ ಅಕ್ಯೂಟ್ ಆಂಗಲ್ ಆಗಿದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು ಇದು ಕೂಡ ಅಕ್ಯೂಟ್ ಆಂಗಲ್. ಸೊ ಡಿ ಕೂಡ ಏನು? ಅಕ್ಯೂಟ್ ಆಂಗಲ್, ಅಥವಾ ನಾವದನ್ನ ಲಘು ಕೋನ ಅಂತ ಹೇಳ್ಬೋದು. ನೆಕ್ಸ್ಟ್ ಚಿತ್ರ ಇ ಅನ್ನ ಗಮನಿಸಿ. ಚಿತ್ರ ಇ, ಈ ಚಿತ್ರವನ್ನ ಗಮನಿಸಿದ್ರೆ ಚಿತ್ರ ಇ ಯಲ್ಲಿ ಕೂಡ ನೀವು ನೋಡ್ಬೋದು ಇದು ಎಷ್ಟಿದೆ? ಇದು ಕ್ವಾರ್ಟರ್ ಟರ್ನ್, ಕಾಲು ತಿರುವಿಗಿಂತ ಕಡಿಮೆ ಇದೆ. ಅಂದ್ರೆ ಇ ಕೂಡ ಏನು? ಇದು ಕೂಡ ಅಕ್ಯೂಟ್ ಆಂಗಲ್ ಆಗಿದೆ. ಹಾಗಾಗಿ ಇ ಕೂಡ ಅಕ್ಯೂಟ್ ಆಂಗಲ್ ಅಥವಾ ಇದು ಕೂಡ ಒಂದು ಲಘು ಕೋನವಾಗಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಎಫ್ ಚಿತ್ರವನ್ನ ಗಮನಿಸಿ. ಸೊ ಎಫ್ ಚಿತ್ರದಲ್ಲಿ ಏನನ್ನ ಕೊಟ್ಟಿದ್ದಾರೆ? ಎಫ್ ಚಿತ್ರ ಎಲ್ಲಿದೆ? ಇಲ್ಲಿದೆ. ಈ ಚಿತ್ರವನ್ನ ನೀವು ನೋಡಿದ್ರೆ ಇದು ಎಫ್ ಎನ್ನುವಂತ ಚಿತ್ರ ಆಕ್ಚುಲಿ ಇಲ್ಲಿ ಎಫ್ ಚಿತ್ರದಲ್ಲಿ ನೀವು ರೈಟ್ ಆಂಗಲ್ ಅನ್ನ ಕಾಣಬಹುದು. ಸೊ ಇದೊಂದು 90 ಡಿಗ್ರಿ ಅಥವಾ ಲಂಬಕೋನವಾಗಿದೆ. ಹಾಗಾಗಿ ಇಲ್ಲಿ ನೀವು ಎಫ್ ಚಿತ್ರಕ್ಕೆ ಲಂಬಕೋನ ಅಥವಾ ರೈಟ್ ಆಂಗಲ್ ಅಂತ ಬರೆಯಿರಿ. ಸೊ ಇದೊಂದು ರೈಟ್ ಆಂಗಲ್ ಅಥವಾ ಲಂಬಕೋನ. ನೆಕ್ಸ್ಟ್ ಜಿ ಚಿತ್ರವನ್ನ ಗಮನಿಸಿ. ಸೊ ಜಿ ಚಿತ್ರವನ್ನ ನೋಡಿದ್ರೆ ಇಲ್ಲಿ ಕೂಡ ಜಿ ಚಿತ್ರದಲ್ಲಿ ಕೂಡ ಯಾವ ರೀತಿಯ ಕೋನ ಇದೆ? ಇಲ್ಲಿ ಕೂಡ ರೈಟ್ ಆಂಗಲ್ ಇದೆ. ಹಾಗಾಗಿ ಜಿ ಚಿತ್ರ ರೈಟ್ ಆಂಗಲ್ ಅಥವಾ ಲಂಬಕೋನ ಅಂತ ಹೇಳ್ಬೋದು. ನೆಕ್ಸ್ಟ್ ಎಚ್ ಚಿತ್ರವನ್ನ ಗಮನಿಸಿ. ಎಚ್ ಚಿತ್ರದಲ್ಲಿ ಇರುವಂತ ಕೋನ, ಇಲ್ಲಿ ಉಂಟಾಗುವಂತ ಕೋನ ಯಾವ ರೀತಿಯ ಕೋನ? ಇದು ಒಂದು ಆಬ್ಟ್ಯೂಸ್ ಆಂಗಲ್ ಆಗಿದೆ ಅಥವಾ ಅಧಿಕ ಕೋನವಾಗಿದೆ. ಹಾಗಾಗಿ ಕೊನೆಗೆ ನೀವು ಏನು ಬರೀಬಹುದು? ಆಬ್ಟ್ಯೂಸ್ ಆಂಗಲ್ ಅಥವಾ ಅಧಿಕ ಕೋನ ಅಂತ ಬರೀಬಹುದು. ಸೊ ಈ ರೀತಿಯಲ್ಲಿ ನೀವು ಇದಕ್ಕೆ ಆಂಗಲ್ಸ್ ಗಳನ್ನ ಬರೀತಾ ಹೋಗ್ಬೋದು. Make 5-sided shape with 2 right angles, 2 obtuse angles and 1 acute angle in your notebook. ಸೊ ನಾವೀಗ ಒಂದು ಆಕೃತಿಯನ್ನು ರಚಿಸಬೇಕು. ಆ ಆಕೃತಿಯಲ್ಲಿ ಏನಿರಬೇಕು? ಆ ಆಕೃತಿಯಲ್ಲಿ 5 ಆಂಗಲ್ಸ್ ಇರಬೇಕು, 2 ರೈಟ್ ಆಂಗಲ್ಸ್ ಇರಬೇಕು, 2 ಲಂಬಕೋನಗಳು ಇರಬೇಕು, ಹಾಗೆ 2 ಆಬ್ಟ್ಯೂಸ್ ಆಂಗಲ್ಸ್ ಇರಬೇಕು, 2 ಅಧಿಕ ಕೋನಗಳು, 1 ಅಕ್ಯೂಟ್ ಆಂಗಲ್ ಇರಬೇಕು, 1 ಲಘು ಕೋನ ಇರಬೇಕು. ಆ ರೀತಿ ಬರುವ ರೀತಿಯಲ್ಲಿ ನಾವು ಆಕೃತಿಯನ್ನು ರಚಿಸಬೇಕು. ನೀವು ಈ ಚಿತ್ರವನ್ನ ಗಮನಿಸಿ, ಇಲ್ಲಿರುವಂತ ಆಕೃತಿಯನ್ನು ನೀವು ತೆಗೆದುಕೊಳ್ಬಹುದು. ಈ ಆಕೃತಿಯಲ್ಲಿ 2 ಲಂಬಕೋನಗಳಿವೆ. ಸೊ ಇದು ಲಂಬಕೋನವಾಗಿದೆ, ಹಾಗೆ ಇದು ಲಂಬಕೋನವಾಗಿದೆ, ಹಾಗೆ 2 ಅಧಿಕ ಕೋನಗಳಿವೆ. ಇದು ಅಧಿಕ ಕೋನವಾಗಿದೆ, ಇದು ಕೂಡ ಅಧಿಕ ಕೋನವಾಗಿದೆ. ನಂತರ 1 ಲಘು ಕೋನ ಇದೆ, 1 ಅಕ್ಯೂಟ್ ಆಂಗಲ್ ಇದೆ. ಸೊ ಅಲ್ಲಿ ಕ್ವಶನ್ ಅಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ ಅದೇ ರೀತಿ ನಾವು ಆಕೃತಿಯನ್ನ ರಚಿಸಿದ್ದೇವೆ. Look at the angle formation between the legs of these gymnasts. Identify whether angles are acute, obtuse, right or straight. ಸೊ ಇಲ್ಲಿ ನಮಗೆ ಆಂಗಲ್ಸ್ ಗಳನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಲೆಗ್ ನ ನಡುವೆ ಫಾರ್ಮ್ ಆಗಿರುವಂತ ಆಂಗಲ್ಸ್ ಯಾವ ರೀತಿಯ ಆಂಗಲ್ಸ್ ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ನೀವಿಲ್ಲಿ ನೋಡಬಹುದು ಇದು ಯಾವ ರೀತಿಯ ಆಂಗಲ್ಸ್ ಆಗಿದೆ? ಇದು ಅಕ್ಯೂಟ್ ಆಂಗಲ್ ಆಗಿದೆ. ಅಂದ್ರೆ ಕಾಲು ಭಾಗಕ್ಕಿಂತ ಕಡಿಮೆ ಇದೆ. ಹಾಗಾಗಿ ಕಾಲು ತಿರುವು ಅಥವಾ ಕ್ವಾರ್ಟರ್ ಟರ್ನ್ಗಿಂತ ಕಡಿಮೆ ಇದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು ಅಕ್ಯೂಟ್ ಆಂಗಲ್ ಅಂತ ಹೇಳಿ, ಅಥವಾ ಕನ್ನಡದಲ್ಲಿ ಲಘು ಕೋನ ಅಂತ ಹೇಳ್ತೇವೆ. ನೆಕ್ಸ್ಟ್ ಎರಡನೇ ಚಿತ್ರವನ್ನ ಗಮನಿಸಿ. ಎರಡನೇ ಚಿತ್ರದಲ್ಲಿ ಯಾವ ರೀತಿಯ ಆಂಗಲ್ ಇದೆ? ಇದು ಆಕ್ಚುಲಿ ಇಲ್ಲಿ ಹೀಗೆ ಬರ್ತದೆ, ನೆಕ್ಸ್ಟ್ ಇಲ್ಲಿ ಹೀಗೆ ಬರ್ತದೆ. ಸೊ ಇದು ಯಾವ ರೀತಿಯ ಆಂಗಲ್? ಇದು ಒಂದು ರೈಟ್ ಆಂಗಲ್ ಆಗಿದೆ, 90 ಡಿಗ್ರಿ ಇರುವಂತ ಕೋನ ಆಗಿದೆ. ಹಾಗಾಗಿ ಎರಡನೇ ಚಿತ್ರ ಅಥವಾ ಈ ಚಿತ್ರವನ್ನ ನೀವು ನೋಡಿದ್ರೂ ಕೂಡ ಎರಡು ಕೂಡ ಗೆರೆ ಸ್ಟ್ರೈಟ್ ಇದೆ, ಈ ಬದಿಯಲ್ಲಿ ಮತ್ತೆ ಈ ಬದಿಯಲ್ಲಿ. ಹಾಗಾಗಿ ಇದು ರೈಟ್ ಆಂಗಲ್ ಆಗಿದೆ. ನಾವು ಹೇಳ್ಬೋದು ಇಲ್ಲಿ ರೈಟ್ ಆಂಗಲ್, ಅಥವಾ ಕನ್ನಡದಲ್ಲಿ ನೀವು ಇದನ್ನ ಲಂಬಕೋನ ಅಂತ ಬರೀರಿ. ನೆಕ್ಸ್ಟ್ ಮೂರನೇ ಚಿತ್ರವನ್ನ ಗಮನಿಸಿ. ಮೂರನೇ ಚಿತ್ರವನ್ನ ನೋಡಿದ್ರೆ ಇದು ಯಾವ ರೀತಿಯ ಆಂಗಲ್ ಆಗಿದೆ? ಇದು 90 ಡಿಗ್ರಿಗಿಂತ ಹೆಚ್ಚಿದೆ. ಈ ರೀತಿ ಇದೆ ಆಂಗಲ್. ಇಲ್ಲಿ ನೀವು ಗಮನಿಸಿದ್ರೆ 90 ಡಿಗ್ರಿಗಿಂತ ಹೆಚ್ಚಿದೆ. ಅಂದ್ರೆ ಇಲ್ಲಿ ಟರ್ನ್ ಕೂಡ ಕ್ವಾರ್ಟರ್ ಟರ್ನ್ಗಿಂತ ಹೆಚ್ಚಿದೆ. ಹಾಗಾಗಿ ಇದು ಆಬ್ಟ್ಯೂಸ್ ಆಂಗಲ್ ಆಗಿದೆ. ಸೊ ಇಲ್ಲಿ ಉತ್ತರ ಆಬ್ಟ್ಯೂಸ್ ಆಂಗಲ್. ಆಬ್ಟ್ಯೂಸ್ ಆಂಗಲ್ ಅಧಿಕ ಕೋನ ಅಂತ ಬರಿಬಹುದು. ಸೊ ಅಧಿಕ ಕೋನ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ ಅದರ ನಂತರ ಬರುವಂತ ಚಿತ್ರ, ನಾಲ್ಕನೇ ಚಿತ್ರವನ್ನ ಗಮನಿಸಿ. ಈ ನಾಲ್ಕನೇ ಚಿತ್ರದಲ್ಲಿ ಯಾವ ರೀತಿಯ ಆಂಗಲ್ ಇದೆ? ಇಲ್ಲಿ ನೀವು ಕೂಡ ನೋಡ್ಬೋದು ಇದು ಕ್ವಾರ್ಟರ್ಗಿಂತ ಹೆಚ್ಚಿದೆ. ಅಂದ್ರೆ ಇದು ಕೂಡ ಏನು? ಆಬ್ಟ್ಯೂಸ್ ಆಂಗಲ್ ಆಗಿದೆ. ಸೊ ಆಬ್ಟ್ಯೂಸ್ ಆಂಗಲ್, ಅಥವಾ ಇದನ್ನು ನಾವು ಕನ್ನಡದಲ್ಲಿ ಅಧಿಕ ಕೋನ ಅಂತ ಹೇಳ್ತೇವೆ. ಸೊ ಇದಕ್ಕೆ ಆನ್ಸರ್ ಅಧಿಕ ಕೋನ. ನೆಕ್ಸ್ಟ್ ಕೊನೆಯ ಚಿತ್ರವನ್ನ ಗಮನಿಸಿದ್ರೆ
ಇಲ್ಲಿ ಯಾವ ರೀತಿಯ ಆಂಗಲ್ ಉಂಟಾಗಿದೆ ಅಂದ್ರೆ ಇದು ಆಕ್ಚುಲಿ ಇದೊಂದು ಸ್ಟ್ರೈಟ್ ಆಂಗಲ್ ಆಗಿದೆ. ಈ ರೀತಿ ನೀವು ಕಾಣಬಹುದು 180 ಡಿಗ್ರಿ ಇರುವಂತ ಕೋನವಾಗಿದೆ. ಸ್ಟ್ರೈಟ್ ಆಂಗಲ್ ಅಥವಾ ನಾವಿದನ್ನ ಸರಳ ಕೋನ ಅಂತ ಹೇಳ್ತೇವೆ. ಸೊ ಕೊನೆಯ ಚಿತ್ರಕ್ಕೆ ಆನ್ಸರ್ ಸ್ಟ್ರೈಟ್ ಆಂಗಲ್ ಅಥವಾ ಸರಳ ಕೋನ.